ಹಾಯ್, ಇಟ್ಸ್ ರಜನಿ ಹಿಯರ್. ವೆಲ್ಕಮ್ ಟು ರಾಸ್ ಕುಕ್ ಹೌಸ್. ಈ ವಿಡಿಯೋನಲ್ಲಿ ಬಟಾಣಿ ಪನ್ನೀರ್ ಕಟ್ಲೆಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ 8-10, ಶುಂಠಿ ಬಂದ್ಬಿಟ್ಟು 1 ಇಂಚ್ ಆಗುವಷ್ಟು, ಬೆಳ್ಳುಳ್ಳಿ 10 ಎಸಳು ಹಾಕಿ ರುಬ್ಕೋಬೇಕು. ನೀರು ಹಾಕಬಾರ್ದು, ಇದಕ್ಕೆ ನೀರು ಹಾಕ್ದೇನೆ ರುಬ್ಕೊಳ್ಳೋಂಥದ್ದು. ನಂತರ 1 kg ಹಸಿ ಬಟಾಣಿ ತೊಗೊಂಡಿದ್ದೀನಿ. ಅದನ್ನು ಬೇಯಿಸಿಟ್ಕೋಬೇಕು ಮೊದಲೇನೆ. ನೋಡಿ, ಇಷ್ಟು ಬೆಂದರೆ ಸಾಕು. ಬೆಂದಿರೋ ಬಟಾಣಿನ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ. ತುಂಬ ಪೇಸ್ಟ್ ಅಂದರೆ ತುಂಬ ನುಣ್ಣಗಾಗಬಾರ್ದು ಅದು. ಇಲ್ಲ ಅಂದರೆ ಮ್ಯಾಶರಲ್ಲಿ ಮಾಡಿಕೊಂಡ್ರೂ ಆಗುತ್ತೆ. ನಾನು ಮ್ಯಾಶರಲ್ಲಿ ಮಾಡಿಕೊಂಡೆ. ಒಂದು ಸ್ವಲ್ಪ ಮಿಕ್ಸಿಯಲ್ಲೂ ಮಾಡಿದ್ದೀನಿ, ಒಂದು ಸ್ವಲ್ಪ ಮ್ಯಾಶರಲ್ಲೂ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ 5ರಿಂದ 6 ಸ್ಪೂನ್ ಆಗೋಷ್ಟು ಹಾಕ್ಬಿಟ್ಟು, ಅದು ಬಿಸಿ ಆದ್ರ ಮೇಲೆ ಅದಕ್ಕೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬಾಡಿದ ತಕ್ಷಣ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯ್ದು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಜೀರಿಗೆ ಪುಡಿ 1 ಸ್ಪೂನು, ಧನಿಯಾ ಪುಡಿ 1.5 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಆಮ್ಚೂರ್ ಪೌಡರ್ 2 ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಮ್ಯಾಶ್ ಮಾಡ್ಕೊಂಡಿರೋ ಬಟಾಣಿ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ್ರ ಮೇಲೆ ಸ್ವಲ್ಪ ಪರಿಮಳ ಬರುತ್ತೆ. ನಂತರ ಅದಕ್ಕೆ ಕಡಲೆ ಹಿಟ್ಟು 5ರಿಂದ 6 ಸ್ಪೂನ್ ಆಗುವಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ನನಗೆ 2ರಿಂದ 3 ನಿಮಿಷ ಬೇಕಾಯಿತು ಅದು ಮಿಕ್ಸ್ ಆಗಲಿಕ್ಕೆ. ಆದ್ರ ಮೇಲೆ ಅದನ್ನು ತೆಗೆದುಬಿಟ್ಟು ಪಾತ್ರೆಗೆ ಹಾಕ್ಕೋಬೇಕು. ತಣ್ಣಗಾಗ್ಲಿಕ್ಕೆ ಬಿಡಬೇಕು ಅದನ್ನು. ಅದು ತಣ್ಣಗಾದ್ರ ಮೇಲೆ ಅದಕ್ಕೆ 200 ಗ್ರಾಮ್ ಆಗುವಷ್ಟು ಪನ್ನೀರ್ನ ತುರಿದ್ಬಿಟ್ಟು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಪಕ್ಕದಲ್ಲಿ. ಮಕ್ಕಳಿಗಂತಲ್ಲ, ದೊಡ್ಡವರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದು. ಒಂದ್ಸತಿ ಮಾಡಿ ನೋಡಿ. ಅದೇ ಮಸಾಲೆ ಯೂಸ್ ಮಾಡಿಕೊಂಡು ಪರೋಟ ಮಾಡಿದ್ದೀನಿ. ಈಗ ಅದೇ ಮಸಾಲೆಯಿಂದ ಕಟ್ಲೆಟ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಈಗ ಒಂದು ಬೌಲ್ಗೆ 8ರಿಂದ 10 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ 1/2 ಸ್ಪೂನು, ಆರಿಗೆನೋ 1 ಸ್ಪೂನು, ನಂತರ ಪೆರಿ ಪೆರಿ ಮಸಾಲ ಹಾಕ್ಬಿಟ್ಟು, ಅದು ಸಹ ಪೆರಿ ಪೆರಿ ಮಸಾಲನೂ 1 ಸ್ಪೂನ್ ಆಗೋಷ್ಟು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನೀರು ಅರ್ಧ ಲೋಟ ಆಗೋಷ್ಟು ನೀರು ಹಾಕಿದ್ದೀನಿ. ಇದು ಸ್ವಲ್ಪ ನೀರಾಗೇ ಇರಬೇಕು. ಈ ಮಸಾಲೆ ಉಂಡೆಗಳನ್ನು ತಟ್ಟಿ ಕಟ್ಲೆಟ್ ಶೇಪ್ ಮಾಡ್ಕೋಬೇಕು. ತುಂಬ ತೆಳುನೂ ಇರಬಾರ್ದು ಇದು. ಮತ್ತು ಯಾವ ಶೇಪ್ ಬೇಕಾದರೂ ಮಾಡ್ಕೋಬಹುದು. ನಾನು ರೌಂಡ್ ಮಾಡ್ತಾ ಇದ್ದೀನಿ. ನಂತರ ಇದನ್ನು ಕಾರ್ನ್ಫ್ಲೋರ್ದು ಸ್ಲರಿ ಇದೆಯಲ್ಲ ಅದರಲ್ಲಿ ಅದ್ಬಿಟ್ಟು, ಬಾಂಬೆ ರವೆ ಅಥವಾ ಚಿರೋಟಿ ರವೆ ಯಾವುದ್ರಲ್ಲಾದರೂ ಕೋಟ್ ಮಾಡಬೇಕು. ಇದನ್ನು ಚೆನ್ನಾಗಿ ಎಲ್ಲ ಕಡೆ ಬರೋ ಹಾಗೆ ಕೋಟ್ ಮಾಡಿ ಇಟ್ಕೋಬೇಕು. ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು ಅದನ್ನೆಲ್ಲ. ನಂತರ ಒಂದು ಪ್ಯಾನ್ಗೆ ತುಪ್ಪ, ಆಯಿಲ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಬೇಕು. ಹಾಕಿ ಈ ಕಟ್ಲೆಟ್ಗಳನ್ನು ಇಡಬೇಕು. ಅದರಲ್ಲಿ ಇಟ್ಟು ಮತ್ತೆ ಮೇಲೆ ಕೂಡ ತುಪ್ಪ ಹಾಕಬೇಕು. ಅದೇ ತುಪ್ಪ ಆಯಿಲ್ ಮಿಕ್ಸರ್ ಇದೆಯಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಹಾಕಬೇಕು. ಇದಕ್ಕೆ ಚೆನ್ನಾಗಿ ಎಲ್ಲ ಕಡೆನೂ ಕಾಯಿಸ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕಿದು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದ್ರೇ ಚೆನ್ನಾಗಿ ಬರೋದು. ಸ್ವಲ್ಪ ನಿಧಾನವಾಗಿ ಕಾಯುತ್ತೆ ಇದು. ಚೆನ್ನಾಗಿ ಕಾದರೆ ಕಟ್ಲೆಟ್ ರೆಡಿ. ಬೇಗ ಆಗುತ್ತೆ ತುಂಬಾ. ಇದು ಒಳ್ಳೆ ಲೋ ಫ್ಯಾಟ್, ಹೆಲ್ದಿ ಆ್ಯಂಡ್ ಪ್ರೋಟೀನ್ ರಿಚ್ ಕಟ್ಲೆಟ್ ಇದು. ಇದಕ್ಕೆ ಗ್ರೀನ್ ಚಟ್ನಿ ಸಾಸ್ ಜೊತೆಲಿ ಸರ್ವ್ ಮಾಡಿದ್ರೆ ಮಸ್ತಾಗಿರುತ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.